ಸರ್, ಒಂದು ಕಡೆ ತೀವ್ರ ಬರಗಲ್ಲ, ಈ ರೀತಿಯ ಸ್ಟೇಟ್ಮೆಂಟ್ ಕೂಡ ಎಲ್ಲೋ ಒಂದು ಕಡೆ ರೈತರಿಗೆ ಒಂದು ತೊಂದರೆ ಆಗಲ್ವಾ ಸರ್? ಇಲ್ಲ, ರೈತರ ಮನಸ್ಸು ಮೇಲೆ ಆಘಾತ ಮಾಡ್ತಾ ಇದ್ದಾರೆ ರೈತರು. ಮೊನ್ನೆನೂ ಕೂಡ ವಿಧಾನಸಭೆ ಅಧಿವೇಶನ ಆದಾಗ ನಾವೆಲ್ಲ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿದ್ರಿ. ಎಕರೆಗೆ 25,000 ರೂಪಾಯಿ ಕೊಡಬೇಕು ಅಂತ ಹೇಳಿದ್ರಿ. ಯಾಕಂದ್ರೆ ನಾವು ನಮ್ಮ ಸರ್ಕಾರ ಇದ್ದಾಗ, ನಾನು ಕಂದಾಯ ಸಚಿವನಾಗಿದ್ದಾಗ ನಾವು ಡಬಲ್ ಕೊಟ್ಟಿದ್ದೀರಿ. NDRF ಅಮೌಂಟ್ ಏನಿದೆ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದೀರಿ, ಡಬಲ್ ಕೊಟ್ಟಿದ್ದೀರಿ. ಈ ಸರ್ಕಾರ ಆ ಅಮೌಂಟನ್ನು ಕೊಡದೆ ಮೂಗಿಗೆ ತುಪ್ಪ ಸವರೋ ಅಂತ ಒಂದು ಕೆಲಸ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿದ್ರೆ ಶಿವಾನಂದ ಪಾಟೀಲ್ ಅವರು ನಿಜಕ್ಕೂ ರೈತರ ಬಗ್ಗೆ ಅವ್ರ ಕಾಳಜಿ ಎಷ್ಟಿದೆ ಅನ್ನೋದು ಅರ್ಥ ಆಗ್ತಾ ಇದೆ. ಇಡೀ ಸರ್ಕಾರ, ಇಡೀ ಕಾಂಗ್ರೆಸ್ ಸರ್ಕಾರ ರೈತರನ್ನ ಅವಹೇಳನ ಮಾಡೋದು, ಆತ್ಮಹತ್ಯೆಗೆ ದುಡ್ಡು ಕಾರಣ ಅಂತ ಹೇಳೋದು, ಬರಗಾಲ ಬಂದಿದೆ ಅಂತ ಕಾಯ್ತಾ ಇದ್ದಾರೆ ಇವರು ಜನ, ಬರಗಾಲ ಬರಲಿ ಅಂತ. ಅನ್ನ ಕೊಡೋ ಅಂತ ಅನ್ನದಾತನಿಗೆ ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ದುರಾಂಕಾರ, ಕೊಬ್ಬು, ಅಧಿಕಾರದ ಮದದಿಂದ ಮಾತಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ನೋಡಿ, ರೈತರ ತಿರುಗಿ ಬಿದ್ದರೆ ನಿಮ್ಮ ಸರ್ಕಾರ 5 ನಿಮಿಷ ಉಳಿಯಲ್ಲ. ನನ್ಗನ್ಸ್ತತೆ ಇಡೀ ರೈತ ಸಮುದಾಯ ಇದನ್ನ ಖಂಡಿಸಬೇಕು ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸರ್, ಒಂದು ಕಡೆ ತೀವ್ರ ಬರಗಲ್ಲ, ಈ ರೀತಿಯ ಸ್ಟೇಟ್ಮೆಂಟ್ ಕೂಡ ಎಲ್ಲೋ ಒಂದು ಕಡೆ ರೈತರಿಗೆ ಒಂದು ತೊಂದರೆ ಆಗಲ್ವಾ ಸರ್? ಇಲ್ಲ, ರೈತರ ಮನಸ್ಸು ಮೇಲೆ ಆಘಾತ ಮಾಡ್ತಾ ಇದ್ದಾರೆ ರೈತರು. ಮೊನ್ನೆನೂ ಕೂಡ ವಿಧಾನಸಭೆ ಅಧಿವೇಶನ ಆದಾಗ ನಾವೆಲ್ಲ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿದ್ರಿ. ಎಕರೆಗೆ 25,000 ರೂಪಾಯಿ ಕೊಡಬೇಕು ಅಂತ ಹೇಳಿದ್ರಿ. ಯಾಕಂದ್ರೆ ನಾವು ನಮ್ಮ ಸರ್ಕಾರ ಇದ್ದಾಗ, ನಾನು ಕಂದಾಯ ಸಚಿವನಾಗಿದ್ದಾಗ ನಾವು ಡಬಲ್ ಕೊಟ್ಟಿದ್ದೀರಿ. NDRF ಅಮೌಂಟ್ ಏನಿದೆ ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದೀರಿ, ಡಬಲ್ ಕೊಟ್ಟಿದ್ದೀರಿ. ಈ ಸರ್ಕಾರ ಆ ಅಮೌಂಟನ್ನು ಕೊಡದೆ ಮೂಗಿಗೆ ತುಪ್ಪ ಸವರೋ ಅಂತ ಒಂದು ಕೆಲಸ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿದ್ರೆ ಶಿವಾನಂದ ಪಾಟೀಲ್ ಅವರು ನಿಜಕ್ಕೂ ರೈತರ ಬಗ್ಗೆ ಅವ್ರ ಕಾಳಜಿ ಎಷ್ಟಿದೆ ಅನ್ನೋದು ಅರ್ಥ ಆಗ್ತಾ ಇದೆ. ಇಡೀ ಸರ್ಕಾರ, ಇಡೀ ಕಾಂಗ್ರೆಸ್ ಸರ್ಕಾರ ರೈತರನ್ನ ಅವಹೇಳನ ಮಾಡೋದು, ಆತ್ಮಹತ್ಯೆಗೆ ದುಡ್ಡು ಕಾರಣ ಅಂತ ಹೇಳೋದು, ಬರಗಾಲ ಬಂದಿದೆ ಅಂತ ಕಾಯ್ತಾ ಇದ್ದಾರೆ ಇವರು ಜನ, ಬರಗಾಲ ಬರಲಿ ಅಂತ. ಅನ್ನ ಕೊಡೋ ಅಂತ ಅನ್ನದಾತನಿಗೆ ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ದುರಾಂಕಾರ, ಕೊಬ್ಬು, ಅಧಿಕಾರದ ಮದದಿಂದ ಮಾತಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ನೋಡಿ, ರೈತರ ತಿರುಗಿ ಬಿದ್ದರೆ ನಿಮ್ಮ ಸರ್ಕಾರ 5 ನಿಮಿಷ ಉಳಿಯಲ್ಲ. ನನ್ಗನ್ಸ್ತತೆ ಇಡೀ ರೈತ ಸಮುದಾಯ ಇದನ್ನ ಖಂಡಿಸಬೇಕು ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.